ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನೆಕ್ಸ್ಟ್ ಡೇ ಊರಿಗೆ ಹೋಗ್ತಾ ಏನೋ ನಿನ್ನ ಹೆಸರು ಎಲ್ಬೇಕಲ್ಲೇ ತಿರ್ಸಿ ಏನೋ ಹೂವ ಖುಷಿ ಎಷ್ಟು ಚೆನ್ನಾಗಿದೆ. ನಮ್ಮ ಬಂದ ತಕ್ಷಣ ಹೆಂಗೆ ಕಿತ್ಕೊತ ಅದು ಪುಟ್ಟಾಣಿದು ಏನದು ಹಾಲು ಕುಡಿಯೋ ಮರಿ, ಅದಕ್ಕೆ ಬೆರಳು ಕೊಟ್ರೆ ಚೀಪುತ್ತೆ. ಹಿಂಗೆ ಹಳ್ಳಿಯಲ್ಲಿ ವಿಶಾಲವಾಗಿರ್ಬೇಕು, ಆವಾಗ ಬೇರೆಯವ್ರ ತಂಟೆ ತಕರಾರಿರಲ್ಲ. ಚೆನ್ನಾಗಿದಲ್ಲ. ಬೇಡ ಬೇಡ, ನಂಗೆ ಕುಯ್ಯೋಕ್ಕೆಲ್ಲ ಬರಲ್ಲ. ಕುಯ್ಯೋಕ್ಕೆಲ್ಲ ಬರಲ್ಲ. ಅಯ್ಯ ಸುಂಬಾ ಬೇಡ. ಬೇಡ ನಂಗೆ ಕ್ಲೀನ್ ಮಾಡಕ್ಕೆಲ್ಲ ಬರಲ್ಲ. ಮೈನಾ ಟೈಮ್ ಆಯ್ತಿದೆ ಸ್ಕೂಲ್ಗೆ ಕ್ಲಾಸ್ಗೆ. ಇಲ್ಲ ಇದೆ ನೋಡ ಒಂದು ಮುಂಜ ನೋಡಿ ಒಂದು ಕೆಜಿ ಇದೆ ಅಂತ ನೀವು ಅನ್ಕೊಂಡಿದ್ದೀರಿ, ಅದು ವೆಯ್ಟೇ ಬೇರೆ. ತೋರಿಸ್ತೀನಿ ನಿಮ್ಗೆ ಗೊತ್ತಾಯ್ತದೆ. ನಾನು ಹೇಳಿರೋದೇ ಕಮ್ಮಿ. ಏನಿಲ್ಲ ಸಾಕು. ಒಂದು ಕೆಜಿ ಬರುತ್ತಾ? ಏನೊಂದು ಕೆಜಿ ಬರುತ್ತೆ ಒಂದು. ಬರುತ್ತೆ ಒಂದೊಂದು. ಏನು ಹೇಳಕ್ ಹೋದು ಅದೇ ಅಷ್ಟೇ ಹೇಳಿದ್ದೀನಿ, ಫೈನಲ್ ಅಷ್ಟೇ 1300 ಕೊಡಿ. ನಾನು ಜಾಸ್ತಿ ಹೇಳ್ಬಿಟ್ಟು ಬಾರ್ಗಿನ್ ಮಾಡೋದಲ್ಲ. 1300 ಕೊಡೋದು 1300 ಕೊಡಿ. ಒಳ್ಳೆ 1200 ಕೊಟ್ಬಿಟ್ಟು ₹1,000 ಕೊಡ್ತೀನಿ ತಗಪ್ಪ. ಒಲೆ ಏನ ಅದ್ರಲ್ಲೂ ಹಿಡ್ಕೊಂಡು ಕೊಡಬೇಡಿ, ನಾನು ಹೇಳಿರೋದೇ ಕಮ್ಮಿ. ನಿಜ ಇಲ್ಲ ಇಲ್ಲ ಮತ್ತೆ ಕಮ್ಮಿ ಮಾಡ್ದೆ. ಬೇರೆ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟು ಇದು ಮಾಡೋಕ್ಕಾಗಿಲ್ಲ. ಇದೆಲ್ಲ ಪ್ಯೂರ್ ಬರಲ್ಲ, ಸ್ವಲ್ಪ ಕ್ರಾಸ್ ಆಗಿ. ಒಬ್ಬೊಬ್ರು ಹೇಳಲ್ಲ, ಸುಳ್ಳೆ ಅಂತಾರೆ. ಹೋಗ ನೀನು ನಮಸ್ಕಾರ ಮಾಡ್ಕವ, ಅದೇನು ಮಾಡಲ್ಲ. ಸಾವಿರ ಏನು ಮಾಡಲ್ಲ ಅದು. ನಾನು ಮೊದಲೇ ಹೇಳ್ದಂಗೆ ಬೆಂಗಳೂರಿಗೆ ಹೊರಟಿದ್ದೀವಿ. ಹಾಗೆ ಬೆಳಿಗ್ಗೆನೇ ಬಿಟ್ಟಿರೋದು. ಹೋಗ್ತಾ ತಿಂಡಿ ತಿನ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಬಂದ್ವಿ. ಇಲ್ಲಿ 5 ರೂಪಾಯಿಗೆ ಇಡ್ಲಿ ಸಿಗುತ್ತೆ. ನಾವು ಒಂದು ಸರಿ 5 ರೂಪಾಯಿಗೆ ದೋಸೆ ಅಂತೇಳಿ ಇತ್ತು, ಅದನ್ನು ಹುಡಿಕೊಂಡು ಬಂದ್ವಿ. ಅದು ಕ್ಲೋಸ್ ಆಗಿತ್ತು, ಓಪನ್ ಇರಲಿಲ್ಲ. ಸರಿ ಆಯಿತು, ಹಾಗೆ ಎಲ್ಲೋ ಬೆಂಗಳೂರು ಹತ್ರ ತಿನ್ನೋಣ ಅಂದ್ಬಿಟ್ಟು ಹಾಗೆ ಬರಬೇಕಾದ್ರೆ ಇಲ್ಲಿ 5 ರೂಪಾಯಿಗೆ ಇಡ್ಲಿ ಅಂತ ಇತ್ತಾ. ಸರಿ ಆಯಿತು ಬಂದ್ವಿ. ಕೇಳಿದ್ವಿ ರೆಡಿ ಇದೆಯಾ ಅಂತ. ಹಾಂ ರೆಡಿ ಇದೆ, ಒಂದು 5 ನಿಮಿಷ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿ ಹೇಳ್ಬಿಟ್ಟು ಅವರು ಇನ್ನೊಂದು 5 ನಿಮಿಷ ಅಂತ ಹೇಳಿದ್ರಲ್ಲ. ಸರಿ ಹಾಗೆ ಕುತ್ಕೊಂಡಿದ್ವಿ ಹೊರಗಡೆ. ಅಲ್ಲಿ ನೋಡಿದ್ರೆ ಸುತ್ತಮುತ್ತ ಕೋಳಿಗಳೆಲ್ಲ ಓಡಾಡ್ತಾಯಿತ್ತು, ನಾಟಿ ಕೋಳಿಗಳು. ಅದಕ್ಕೆ ಅವ್ರನ್ನ ಮತ್ತೆ ಹೋಗ್ಬಿಟ್ಟು ಅವ್ರ ಹತ್ರ ಇಲ್ಲಿ ನಾಟಿ ಕೋಳಿ ಸಿಗುತ್ತಾ ಅಂತ ಹೋಗಿ ಕೇಳಿದ್ವಿ. ಸಿಗುತ್ತೆ, ಆದರೆ ಅಲ್ಲಿ ಪಕ್ಕದ ಮನೆ ಅಲ್ಲಿದೆ, ಹೋಗಿ ಅವ್ರ ಹತ್ರ ಇದೆ, ಸಾಕಿದ್ದಾರೆ, ಅಲ್ಲೋಗಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವೆಲ್ಲ ಅಲ್ಲೋದ್ವಿ. ಚೆನ್ನಾಗಿ ಸಾಕಿದ್ದಾರೆ, ಅಂದರೆ ಜಾಗ ಚೆನ್ನಾಗಿದೆ.
ಈ ಕೋಳಿಗಳು ಮೇಕೆಗಳು ಸಾಕಬೇಕು ಅಂದರೆ ಹೆಂಗಿರ್ಬೇಕು ಗೊತ್ತಾ, ಜಾಗ ಫುಲ್ಲು ವಿಶಾಲವಾಗಿರಬೇಕು. ಆ ಥರ ಇದ್ದರೆ ಕೋಳಿಗಳೆಲ್ಲ ಚೆನ್ನಾಗಿ ಸಾಕ್ಬೋದು. ಓಕೆ, ನಾನು ಬೆಂಗಳೂರಿಗೆ ಬಂದೆ. ಮನೆಗೆ ಬಂದರೆ ಫುಲ್ಲು ದೀಪದ ಬತ್ತಿ ಏನಿದೆ ಫುಲ್ಲು ಹುರಿದೋಗ್ಬಿಟ್ಟಿದೆ. ಈ ಥರ ಆಗಿಬಿಟ್ಟಿದೆ ದೀಪ. ನನಗೆ ನೋಡ್ಬಿಟ್ಟು ಶಾಕ್ ಆದಂಗೆ ಆಗೋಯ್ತು. ಯಾಕೆಂದರೆ ಫಸ್ಟ್ ಟೈಮು ಈ ಥರ ಎಲ್ಲ ಆಗ್ತಿರೋದು. ಈ ಥರ ಎಲ್ಲ ಆದಾಗ ಏನಾಗುತ್ತೆ ಅಂದರೆ ಭಯ ಆಗ್ತಾ ಇರುತ್ತೆ, ಏನಾದರೂ ಅಪಶಕುನಕ್ಕೆ ಈ ಥರ ಆಗ್ತಿದೆಯಾ ಅಥವಾ ಮುಂದೇನಾದರೂ ಪ್ರಾಬ್ಲಮ್ ಆಗುತ್ತಾ ಹಾಗೆ ಹೀಗೆ ಅಂತ ನನಗಂತೂ ತಲೆ ಕೆಟ್ಟೋಗ್ಬಿಡ್ತು. ಬಂದ ತಕ್ಷಣ ದೇವ್ರ ಮನೆಯೆಲ್ಲ ನೋಡಿದ್ನಲ್ಲ, ಅವಾಗ ನೋಡಿದ ತಕ್ಷಣ ಈ ಥರ ಆಗ್ಬಿಟ್ಟಿದೆಯಲ್ಲ ಅಂತೇಳಿ ಮತ್ತು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಒಂದಷ್ಟು ಯೂಟ್ಯೂಬಲ್ಲೆಲ್ಲ ಹೋಗ್ಬಿಟ್ಟು, ಇವಾಗ ನಮಗೇನಂದರೆ ಸಡನ್ನಾಗಿ ಏನಾದರೂ ಬೇಕು, ಏನೇ ಒಂದು ಬೇಕು ಅಂದ್ರೂ ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ತೀವಿ, ಹಾಗೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ತೀವಿ. ಅದೇ ಥರ ಇಲ್ಲಿ ನಾನು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದೆ. ಅದು ಈ ಥರ ಆಗಿರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಏನು ಅಂತೇಳಿ. ಅದು ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅದು ತುಂಬ ದಿನದ್ದೇನಾದರೂ ಆಸೆಗಳೇನಾದರೂ ಇದ್ದರೆ ನೆರವೇರುತ್ತೆ. ಈ ಥರದ್ದು ಏನೇನೋ ಇತ್ತು ಅಂದರೆ ಅದಾಗೋದ್ರಿಂದ ಕೆಟ್ಟದಾಗುತ್ತೆ ಅಂತಲ್ಲ, ಏನು ಪ್ರಾಬ್ಲಮ್ ಆಗಲ್ಲ, ಆಗೋದು ಒಳ್ಳೇದಕ್ಕೆ ಅಂತಲೇ ಬಂತು. ಸುಮಾರು ವೀಡಿಯೋಸ್ಗಳನ್ನ ನೋಡಿದೆ. ಒಂದು ಅಂದರೆ ಒಂದರಲ್ಲಿ ಒಂದೊಂದು ರೀತಿ ಹೇಳಿರ್ತಾರಲ್ವ, ಅದರಿಂದ ಒಂದು ಅಂಥೇಳಿ ನಾನು ಸುಮಾರು ವೀಡಿಯೋಸ್ಗಳೆಲ್ಲ ನೋಡುವಾಗ ಸುಮಾರು ವೀಡಿಯೋದಲ್ಲೂ ಹಾಗೆ ಬಂತು, ಒಳ್ಳೇದಕ್ಕೆ ಅದರಿಂದೇನು ಈ ಥರ ಪ್ರಾಬ್ಲಮ್ ಆಗೋದು ಆ ಥರದ್ದೆಲ್ಲ ಏನೂ ಇಲ್ಲ ಅಂತೆಲ್ಲ ಬಂತು. ಸರಿ ಆಯಿತು ಅಂದ್ಬಿಟ್ಟು ನಾನು ಮತ್ತೆ ಸ್ನಾನೆಲ್ಲ ಮಾಡಿಕೊಂಡು ದೀಪ ಎಲ್ಲನೂ ತೊಳೆದು, ಅದೇ ತಾನೇ ಊರಿಗೆ ಹೋಗ್ಬೇಕಾದ್ರೆ ಹಬ್ಬ ಎಲ್ಲ ಇತ್ತು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹೋಗಿದ್ದೆ. ನೋಡಿದ್ರೆ ಈ ಥರ ಆಗಿದೆ. ಆಮೇಲೆ ಮತ್ತೆ ಎಲ್ಲ ಬೆಳಿಗ್ಗೆನೇ ಅಲ್ವ ನಾವು ಬಂದಿದ್ದು, ಮತ್ತೆಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಮತ್ತೆ ದೀಪ ಎಲ್ಲನೂ ನೀಟಾಗಿ ತೊಳೆದು ದೀಪ ಎಲ್ಲ ಹಚ್ಚಿದೆ. ಈ ಥರ ಎಲ್ಲ ಆಗ್ಬಿಟ್ಟಾಗ ಭಯ ಆಗೋದಂತೂ ಖಂಡಿತ. ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ಮೇಲೆ ಏನೋ ಒಂಥರ ಸಮಾಧಾನ ಆಯಿತು. ಹಾಗೆ ಇಲ್ಲಿ ನೋಡ್ತಿರ್ಬೋದು ಬೆಕ್ಕುಗಳು, 4 ಬೆಕ್ಕುಗಳು. ಇವಾಗ ಈ ವಿಡಿಯೋದಲ್ಲಿ 4 ಬೆಕ್ಕು ಮರಿಗಳಿದೆ. ಫುಲ್ಲು ಅಮ್ಮ ಇಲ್ವಲ್ಲ, 4 ಹಿಂದೆ ಆಟ ಆಡ್ತಾಯಿತ್ತು. ನಾನು ಅನ್ನ ಹಾಕೋದಕ್ಕೆ ಅಂತೇಳಿ ಬಂದಿದ್ದೆ. ಆವಾಗ ನೋಡಿದಾಗ ಆ ವಿಡಿಯೋಗಳನ್ನ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇದು ನಾವು ಊರಿಗೆ ಹೋದಾಗ ಅಮ್ಮ ಇತ್ತು. ಅದಾದಮೇಲೆ ಅದು ಹೋಗಿದ್ದು, ಅದು ಕರ್ಗಮ್ಮ. ಅದಾದ ಎಷ್ಟೋ ದಿನಕ್ಕೆ ನಾನು ಈ ವಿಡಿಯೋ ಮಾಡ್ಕೊಂಡಿರೋದು. ಇದಾದಮೇಲೆ ನಾನು ಎಲ್ಲಾದರೂ ಅಂಗಡಿ ಹತ್ರ ಅಲ್ಲಿ ಹೋದರೆ ಬೆಕ್ಕುಗಳಿದೆ, ಯಾರಿಗಾರು ಕೊಟ್ಬಿಡ್ಬೇಕು ಅಂಥೇಳಿ ಎಲ್ಲರಿಗೂ ಹೇಳೋದು. ಈ ಥರ ಮೋಹನ್ ಮಾಮಂಗೂ ಹೇಳಿದ್ದೆ, ಯಾರಿಗಾದ್ರೂ ಬೇಕಾದರೆ ಕೇಳಿ ಅಂತೇಳಿ. ಈಗ ಹೋದಾಗೆಲ್ಲ ಯಾರಿಗಾದ್ರೂ ಬೇಕಾದರೆ ಹೇಳಿ, ನಮ್ಮ ಹತ್ರ 4 ಬೆಕ್ಕಿದೆ ಅಂತೇಳಿ ಕಳಿಸಿದ್ದೆ. ಆಮೇಲೆ 1-2 ಬೆಕ್ಕನ್ನು ಒಬ್ಬರು 1 ಬೆಕ್ಕನ್ನು ಈಸ್ಕೊಂಡೋದ್ರು, ಇನ್ನೊಬ್ಬರು ಇನ್ನೊಂದು ಬೆಕ್ಕನ್ನು ಈಸ್ಕೊಂಡೋದ್ರು. ಇವಾಗ ಸದ್ಯಕ್ಕೆ 2 ಬೆಕ್ಕು ಉಳ್ಕೊಂಡಿದೆ. ಆ 2 ಬೆಕ್ಕಲ್ಲಿ ಒಂದನ್ನು ಕೇಳಿದ್ರೆ ಕೊಡಲ್ಲ, ನಾನು 2 ಕೊಡ್ತೀನಿ. ಏಕೆಂದರೆ ಇವಾಗ 4 ಬೆಕ್ಕಲ್ಲಿ 2 ಬೆಕ್ಕು ಹೋಗಿದೆ. ಇವಾಗ 2 ಬೆಕ್ಕು ಇರೋದ್ರಿಂದ 2 ಆಟ ಆಡಿಕೊಂಡು ಖುಷಿಯಾಗಿದೆ. ಈಗ 1 ಕೊಟ್ಬಿಟ್ಟು ನಾನು ಏನಾದರೂ ಒಂದನ್ನು ಇಟ್ಕೊಂಡ್ರೆ ಅದೇನಾಗುತ್ತೆ ಅಂದರೆ ಕಿರ್ಚೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ 2 ಇವಾಗ ಜೊತೆಯಲ್ಲಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಕಾಣಿಸಿಲ್ಲ ಅಂದ್ರೂ ಕಿರ್ಚೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಯಾರಾದರೂ ಕೇಳಿದ್ರೆ 2 ಬೆಕ್ಕೂ ತೊಗೊಂಡೋಗ್ಬೇಕು. ಒಂದನ್ನು ಕೊಟ್ಟು ಒಂದನ್ನು ಇದು ಮಾಡೋದು ಅಂದರೆ ಇಲ್ಲೇ ಬಿಟ್ಬಿಡೋದು ಅದು ಇಷ್ಟ ಆಗಲ್ಲ. ಇದ್ದರೆ ಬೇಕಾದ್ರೆ 2 ಒಟ್ಟಿಗೆ ಇಲ್ಲೇ ಇರಲಿ, ತೊಗೊಂಡೋದ್ರೆ 2 ಕೂಡ ತೊಗೊಂಡೋಗ್ಲಿ ಅಂತ ಹೇಳಿದ್ದೀನಿ. ಸದ್ಯಕ್ಕೆ 2 ಬೆಕ್ಕನ್ನು ಕೊಟ್ಟಿದ್ದೀನಿ, ಇನ್ನೆರಡು ಮಾತ್ರ ಉಳ್ಕೊಂಡಿದೆ. ನೋಡೋಣ, ಅದನ್ನು ಯಾರಾದರೂ ಕೇಳಿದರೆ ಕೊಡ್ತೀನಿ, ಇಲ್ಲಾಂದರೆ ನಾನು ಹೇಗಿದ್ರು ಇದಕ್ಕೂ ಒಂದು ತುತ್ತು ಹೇಗಿದ್ರು ಅನ್ನ ಹಾಕ್ತೀನಿ, ಅದಕ್ಕೂ ಹಾಕ್ತೀನಿ ಅಷ್ಟೇ. ಆದರೂ ಎಷ್ಟು ದಿನ ತನಕ ಇರುತ್ತೋ ಇರಲಿ ಅಷ್ಟೇ, ಆ ಥರನೇ ಮಾಡೋದು. ಒಂದನ್ನು ಮಾತ್ರ ಕೊಡೋಕ್ಕೆ ಹೋಗಲ್ಲ. ಏಕೆಂದರೆ ನಾನು ನೋಡ್ತಾ ಇರ್ತೀನಲ್ವ, ಕಿರ್ಚ್ತಾ ಇರುತ್ತೆ. ಒಂದಿಲ್ಲ ಅಂದ್ರೂ ಸ್ವಲ್ಪ ಹೊತ್ತು ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದರಿಂದ ಕೊಟ್ಟರೆ 2 ಬೆಕ್ಕನ್ನು ಕೊಡಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ, ಇನ್ನೇನಿಲ್ಲ. ಓಕೆ, ಈ ಥರ ಆಗಿತ್ತು. ಸರಿನಾ? ಇವಾಗ ನೀವು 2 ಬೆಕ್ಕು ಮರಿಗಳನ್ನ ನೋಡಿದ್ರಲ್ಲ, ಇವಾಗ ಅದೆರಡು ಬೆಕ್ಕು ಮರಿಗಳಿದೆ. ಅದನ್ನೇ ನಾನು ಹೇಳಿದ್ದು, ಒಟ್ಟಿಗೆ ಕೊಡ್ತೀನಿಲ್ಲ ಅಂದರೆ ಕೊಡಲ್ಲ ಅಂತೇಳಿ. ಇದೆರಡೂ ಮನೆ ಒಳಗಡೆ ಸೇರಿಸಲ್ಲ, ಅಭ್ಯಾಸ ಮಾಡಬಾರ್ದು, ಆದಷ್ಟು ಹೊರಗಡೆನೇ ಆಟ ಆಡ್ಕೊಂಡಿರಲಿ ಅಂತೇಳಿ. ಯಾವಾಗಲಾದರೂ ಒಂದೊಂದು ಸರಿ ಗೇಟೆಲ್ಲ ತೆಗೆದಾಗಷ್ಟೇ ಅದು ಬರೋದು.
ಹೋಗೋದು ಮಾಡುತ್ತೆ, ಇಲ್ಲಾಂದರೆ ಬರಲ್ಲ. ಅದು ಹೊರ್ಗಡೆನೇ ಇರ್ತವೆ. ಗಾಡಿ ನಿಲ್ಲಿಸ್ತೀವಿ ನೋಡಿ ಆ ಪ್ಲೇಸು, ಮತ್ತು ಮೇಲೆ ತೆಂಗಿನಕಾಯಿ ಎಲ್ಲ ಇಟ್ಟಿದ್ದೀನಲ್ಲ ಆ ಪ್ಲೇಸು, ಅಲ್ಲಿ ಮಾತ್ರ ಓಡಾಡಿಕೊಂಡು ಆರಾಮಾಗಿದೆ. ಅದಕ್ಕೇನು ಊಟ ಏನೆಲ್ಲ ಬೇಕು ಅದನ್ನೆಲ್ಲ ಹಾಕ್ತಾಯಿರ್ತೀನಿ. ಅದೆರಡು ಇರೋದ್ರಿಂದ ಎಕ್ಸ್ಟ್ರಾ ಫುಡ್ಡೆಲ್ಲ ತಂದಿಟ್ಕೊಂಡಿದ್ದೀನಿ. 1 ಪ್ಯಾಕೆಟ್ ತರ್ತಿದ್ದೆ, ಇದೊಂದು ಇದೆ ಅಂತೇಳಿ ಈಗ ಎಕ್ಸ್ಟ್ರಾ ಇನ್ನೂ 1 ಪ್ಯಾಕೆಟ್ ತಂದಿಟ್ಕೊಂಡಿದ್ದೀನಿ. ಯಾಕೆಂದರೆ ಅದು ಇದೆ ಅಲ್ವಾ, ಅವಕ್ಕೂ ಸ್ವಲ್ಪ ಹಾಕೋಣ ಅಂತೇಳಿ. ಇದಕ್ಕೂ ಹೆಂಗೆ ನಾನು ಕೇರ್ ಮಾಡ್ತೀನಿ ಅದಕ್ಕೂ ಕೂಡ ಅಷ್ಟೇ ಕೇರ್ ಮಾಡಿ ನೋಡ್ಕೋತೀನಿ. ಆದರೆ ಮನೆ ಒಳಗಡೆ ಅದನ್ನು ಸೇರಿಸ್ಕೊಳ್ತಿಲ್ಲ, ಯಾಕೆಂದರೆ ಇದ್ರ ಥರನೇ ಅದು ಆಗಿಬಿಟ್ರೆ ನನಗೆ ಕಷ್ಟ ಆಗಿಬಿಡುತ್ತೆ. ನಾನು ಆದಷ್ಟು ಏನು ಅಂದ್ಕೊಳ್ತಿದ್ದೆ ಅಂದರೆ ಕರ್ಗಿ ಮರಿ ಹಾಕ್ದಾಗ ಇದೆಲ್ಲರೂ ಎತ್ಕೊಂಡು ಹೊರ್ಟೋಗ್ಲಿ ಎಲ್ಲನೂ, ಇಲ್ಲಂತೂ ಒಂದು ಬಿಡೋದು ಬೇಡ ಅಂತಲೇ ನಾನು ಅಂದ್ಕೊಂಡಿದ್ದು. ಕೊನೆಗೆ ದೇವ್ರು ನೋಡಿ ಯಾವ ಥರ ಮಾಡಿಬಿಟ್ಟ, ಎಲ್ಲನೂ ಇಲ್ಲೇ ಬಿಟ್ಬಿಟ್ಟು ಅವ್ರ ಅಮ್ಮನೇ ಇಲ್ಲದೇ ಇರೋ ಥರ ಮಾಡಿಬಿಟ್ಟ. ಎಲ್ಲನೂ ನಾನೇ ನೋಡ್ಕೊಳ್ಳೋ ಥರ ಬಂದುಬಿಡ್ತು. ಆವಾಗ ನಾನು ಕೌಶಿ ಮತ್ತು ಮಾಮನ ಜೊತೆ ಅದೇ ಮಾತಾಡ್ತಿದ್ದೆ, ಯಾವಾಗಲಾದರೂ ಅದು ಅಂದರೆ ಸ್ವಲ್ಪ ದಿನ ಆದಮೇಲೆ ಬೇರೆ ಕಡೆ ಎತ್ಕೊಂಡು ಹೋಗ್ತಾ ಇರುತ್ತಲ್ವ, ಬೇರೆ ಕಡೆ ಎತ್ಕೊಂಡು ಹೋಗಲಿ, ಇಲ್ಲಿ ತರೋದೇ ಬೇಡ ಮರಿಗಳನ್ನ ಅಂತೆಲ್ಲ ಅಂದ್ಕೊಂಡಿದ್ದೆ. ನೋಡಿದ್ರೆ ಅದು ಕೊನೆಗೆ ಇಲ್ಲೇ ಬಿಟ್ಬಿಟ್ಟು ಅದೇ ಹೊರ್ಟೋಯ್ತು. ಅದನ್ನು ನೆನೆಸ್ಕೊಂಡು ನಾವು ಅಂದ್ಕೊಳ್ಳೋದೇ ಒಂದು, ಅದಕ್ಕೆ ಹೇಳೋದು ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಒಂದು ಅಂಥೇಳಿ ಈ ಥರ ಎಲ್ಲ ಆಗೋಯ್ತು. ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾನೇ ಅದಕ್ಕೂ ಸ್ವಲ್ಪ ಊಟ ಎಲ್ಲ ಹಾಕಿ ನೋಡ್ಕೊತಿದ್ದೀನಿ ಅಷ್ಟೆ. ಸದ್ಯಕ್ಕೆ ಅದೆರಡು ಬೆಕ್ಕನ್ನು ಯಾರೂ ಕೇಳ್ತಾನೂ ಇಲ್ಲ, ಕೇಳಿದ್ರೆ ಕೊಡೋದಕ್ಕೆ ರೆಡಿ ಇದ್ದೀನಿ, ಯಾರೂ ಕೇಳ್ತಾ ಇಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಅಮ್ಮ